ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸಿಕ್ಕಾಪಟ್ಟೆ ಹೆಸರು ಗಳಿಸಿರುವ ನಟ ಶಿಶಿರ್ ಶಾಸ್ತ್ರಿ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಗೆಲ್ಲಲೇಬೇಕೆಂಬ ಹಠ ತೊಟ್ಟು ದೊಡ್ಡ ಮನೆಗೆ ಕಾಲಿಟ್ಟಿರುವ ಈ ನಟ ಹಲವು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಗ್ರ್ಯಾಂಡ್ ಓಪನಿಂಗ್ ದಿನ ಕಿಚ್ಚ ಸುದೀಪ್ ಅವರ ಜೊತೆ ಮಾತನಾಡಿದ್ದ ಶಿಶಿರ್, ಬಿಗ್ ಬಾಸ್ಗೆ ಬರಬೇಕೆನ್ನುವುದು ತುಂಬಾ ವರ್ಷಗಳ ಕನಸು, ಅದು ಇದೀಗ ನನಸಾಗುತ್ತಿದೆ. ನನ್ನ ಪಾಲಿಗೆ ಬಿಗ್ ಬಾಸ್ ಎಂಬುದು ಒಂದಷ್ಟು ವರ್ಷಗಳ ಕೆಲಸದ ಮತ್ತು ಶ್ರಮದ ಫಲ ಅಂತ ಅನಿಸುತ್ತೆ. ಕಳೆದ 13 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೇನೆ. ಇದೀಗ ಆ 13 ವರ್ಷಗಳ ಪ್ರತಿಫಲವಾಗಿ ನನಗೆ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಅಂತ ಹೇಳಿದ್ದರು. ಅದರ ಜೊತೆಗೆ ಅಡುಗೆಯಲ್ಲಿ ವೆಜ್ ಮತ್ತು ನಾನ್ ವೆಜ್ ಮಾಡುತ್ತೇನೆ. ನನಗೆ ಅಡುಗೆ ಮಾಡೋದು ನನ್ನ ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿಕೊಂಡಿದ್ದಾರೆ. ಹಾಗೆಯೇ ತುಂಬಾ ಟ್ರಾವೆಲ್ ಮಾಡ್ತೀನಿ ಅಂತ ಶಿಶಿರ್ ಶಾಸ್ತ್ರಿ ಹೇಳಿಕೊಂಡಿದ್ದಾರೆ. ಅಂದಹಾಗೆ ಇವರು ಬಿಗ್ ಬಾಸ್ ಪ್ರವೇಶ ಮಾಡುತ್ತಿದ್ದಂತೆ ಅವರ ಕುರಿತಾದ ಕೆಲ ವಿಚಾರಗಳು ಮುನ್ನೆಲೆಗೆ ಬಂದಿದ್ದು, ಅದರಲ್ಲಿ ಅವರ ಮದುವೆ ಮತ್ತು ಡಿವೋರ್ಸ್ ವಿಚಾರವೂ ಒಂದಾಗಿದೆ. ಸದ್ಯ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವರದಿಗಳು ಹರಿದಾಡುತ್ತಿದೆ. ದೊಡ್ಡ ಮನೆಗೆ ಕಾಲಿಡುವಾಗ ಶಿಶಿರ್ ಅವರು, ನನಗೆ 33 ವರ್ಷ ಆಯ್ತು, ಮದುವೆ ಆಗಿಲ್ಲ, ಒಳ್ಳೆ ಮಜಾ ಮಾಡೋಣ, ಬಿಗ್ ಬಾಸ್ ಮನೆಗೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಬರ್ತಿದ್ದೇನೆ ಎಂದು ಹೇಳಿದರು. ಆದರೆ ಇವರಿಗೆ ಈಗಾಗಲೇ ನಟಿಯೊಬ್ಬರ ಜೊತೆ ವಿವಾಹವಾಗಿದ್ದು ಇಬ್ಬರಿಗೂ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಆ ನಟಿ ಬೇರೆ ಯಾರೂ ಅಲ್ಲ, ಕೋಳಿ ರಮ್ಯಾ. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಎಂಬ ರಿಯಾಲಿಟಿ ಶೋನಲ್ಲಿ ಕೋಳಿ ಹಿಡಿಯುವ ಟಾಸ್ಕ್ ಅನ್ನ ಅದ್ಭುತವಾಗಿ ಗೆದ್ದಿದ್ದ ರಮ್ಯಾ ಅದಾದ ಬಳಿಕ ಕೋಳಿ ರಮ್ಯಾ ಅಂತಾನೆ ಹೆಸರು ಪಡೆದಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರವಾಗುತ್ತಿರುವ ವರದಿಯ ಅನುಸಾರ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದ್ದ ಕಾರಣ ಡಿವೋರ್ಸ್ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಕೋಳಿ ರಮ್ಯಾ ಡ್ಯಾನ್ಸರ್ ಒಬ್ಬರ ಜೊತೆ ಇದೀಗ ಪ್ರೀತಿಯಲ್ಲಿದ್ದಾರೆ ಎಂದು ಸಹ ಹೇಳಲಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಸಮೀಪ ಎಂಬುದು ಮಾತ್ರ ಸದ್ಯ ತಿಳಿದು ಬಂದಿಲ್ಲ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.